ಇದ್ದಾರೆ. ಆಪಸ್ತಂಭರ ಪ್ರಸ್ತಾಪ ಬಂತು ಅವರ ಉಪನ್ಯಾಸದಲ್ಲಿ. ಆಪಸ್ತಂಭಿ ಇಷ್ಟಿ ಅಂತ. ಆಪಸ್ತಂಭರ ಬಗ್ಗೆ ಇನ್ನೊಂದು ಕಥೆ ಇದೆ. ಒಬ್ಬ ಯಜಮಾನ ಶ್ರಾದ್ದ ಮಾಡ್ತಾ ಇದ್ದಂತೆ. ಶ್ರಾದ್ದ ಮಾಡುವಾಗ ಅಲ್ಲಿ ಬ್ರಾಹ್ಮಣರನ್ನು ಕೂಡಿಸಿ ಬಡಿಸಬೇಕು. ಬಡಿಸ್ತಾ ಇದ್ದಾನೆ. ಒಬ್ಬ ಬ್ರಾಹ್ಮಣರು, ಒಬ್ಬರು ಋಷಿಗಳು ಅವನ ಶ್ರಾದ್ದ ಹೇಗಿದೆ, ವಿಧಿವತ್ತಾಗಿ ಮಾಡ್ತಾನೋ ಇಲ್ಲವೋ ಅಂತ ನೋಡ್ಲಿಕ್ಕೆ ಬಂದರಂತೆ. ಅವರನ್ನು ಊಟಕ್ಕೆ ಕೂಡಿಸಿದ, ಬಡಿಸ್ತಾ ಇದ್ದಾನೆ. ಎಷ್ಟು ಬಡಿಸಿದರೂ ತಿಂತಾ ಇದ್ದಾನೆ, ಬಡಿಸಿದಷ್ಟು ತಿಂತಾ ಇದ್ದಾನೆ. ಶ್ರಾದ್ದದಲ್ಲಿ ಸಾಕು ಅಂತ ಹೇಳುವವರಿಗೆ ಬಡಿಸ್ತಾನೇ ಇರಬೇಕಂತೆ. ಸಾಕು ಅಂತ ಹೇಳಿದ ಮೇಲೆ ನಿಲ್ಲಿಸಬೇಕು, ಅಲ್ಲಿವರೆಗೆ ಬಡಿಸ್ತಾನೇ ಇರಬೇಕು. ಶ್ರಾದ್ಧೇ ಕುರಿಯಾನ್ ನವಿಸ್ತರಂ ಅಂತ ಉಂಟು. ಆದರೆ ಇದನ್ನು ಮಾತ್ರ ಒಬ್ಬರಿಗೆ ಭೋಜನ ಮಾಡಿಸುವಾಗ ವಿಸ್ತಾರವಾಗಿ ಬಡಿಸಬೇಕು. ಶ್ರಾದ್ದದಲ್ಲಿ ನಕಾರ ಬರ್ಕೂಡ್ದು ಅಂತಿದೆ. ನ ಅನ್ನುವ ಶಬ್ದವೇ ಶ್ರಾದ್ದದಲ್ಲಿ ಬರಬಾರ್ದಂತೆ. ಏನೋ ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ದ ಯಜಮಾನ, ಶ್ರಾದ್ದಕರ್ತರು ಬಡಿಸ್ತಾ ಇದ್ದಾನೆ. ಬಹಳ ರುಚಿಯಾಗಿತ್ತು, ತಿಂತಾನೇ ಇದ್ದಾರೆ. ಮತ್ತೆ ತರ್ತಾನೆ, ಮತ್ತೆ ತಿಂತಾನೆ, ಮತ್ತೆ ತರ್ತಾರೆ, ಮತ್ತೆ ತಿಂತಾ ಇದ್ದಾನೆ. ಸಾಕು ನ ಅನ್ನೋ ಮಾತೇ ಬರಲಿಲ್ಲ ಅವರ ಬಾಯಲ್ಲಿ. ಪದಾರ್ಥಗಳನ್ನು ಬಡಿಸುವಾಗ ನ ಅಂತ ಬರಲಿಲ್ಲ. ಎಲ್ಲ ಖರ್ಚಾಯಿತು. ಪಾತ್ರೆಯಲ್ಲಿ ಸ್ವಲ್ಪ ಉಳಿದಿತ್ತು. ಕೊನೆಗೆ ಆ ಪಾತ್ರೆಯನ್ನೇ ತಂದು ಎಲೆ ಮೇಲೆ ತೆಲ್ಲಿ ತೃಪ್ತಾಸ್ಥ ಅಂತ ಕೇಳಿದನಂತೆ. ನ ಅಂದ್ಬಿಟ್ರು ಅವರು. ನ ಅಂದ್ಬಿಟ್ರು. ತೃಪ್ತಿ ಆಯ್ತಾ ಈಗಲಾದರೂ ಅಂತ ಅವನು ವ್ಯಂಗ್ಯವಾಗಿ ಕೇಳಿದ್ದು. ತೃಪ್ತಿ ಆಯ್ತಾ? ಪಾತ್ರೆಯನ್ನೇ ತಂದು ಸುರಿದಿದ್ದೀನಿ, ಇನ್ನೇನಿದೆ ಮನೇಲಿ ಏನಿಲ್ಲ, ತೃಪ್ತಾಸ್ಥ ಅಂತ ಕೇಳಿದರೆ ನ ಅಂದ್ಬಿಟ್ಟು ಅವನು ಸೋಕ್ ಅಡಗಿಸ್ಬೇಕು ಅಂತ. ಯಾಕೆಂದರೆ ಇವರು ಜಾಸ್ತಿ ಊಟ ಮಾಡುವಾಗ ಅವನಿಗೆ ಸಿಟ್ಟು ಬರಲಿಕ್ಕೆ ಶುರುವಾಯ್ತಂತೆ ಯಜಮಾನನಿಗೆ. ಮತ್ತೆ ಕೇಳ್ತಾ ಇದ್ದಾನಲ್ಲ ಅಂತ ಸಿಟ್ಟು ಬಂತು ಅಂತ ಗೊತ್ತಾಯಿತು ಈ ಊಟ ಕೂತ ಬ್ರಾಹ್ಮಣರಿಗೆ. ಯಾಕೆಂದರೆ ಎಲೆಗಷ್ಟೇ ಬಡಿಸಿದರೆ ಸಿಟ್ಟಿಲ್ಲ ಅಂತ ಅರ್ಥ. ಸ್ವಲ್ಪ ಕಾಲಿಗೆಲ್ಲ ಬಡಿಸಿದ್ರಂತೆ. ಬಡಿಸುವಾಗ ಕಾಲಿಗೆಲ್ಲ ಸಿಡಿಸುವ ಹಾಗೆ ಬಡಿಸಿದ್ರು. ಸಿಟ್ಟು ಬಂದಿದೆ ಅಂತ ಗೊತ್ತಾಗಿ ಪೂರ್ತಿ ತಿಂದ್ಬಿಟ್ರು. ಅಲ್ಲ, ಕೊನೆಗೆ ತೃಪ್ತಾಸ್ಥ ಅಂತ ಕೇಳಿದರೆ ನ ಅಂದರು. ನ ಅಂತ ಬಂದರೆ ಶ್ರಾದ್ದಘಾತ. ಶ್ರಾದ್ದ ಅದು ಅಪೂರ್ಣ ಅಂತ ಅರ್ಥ ಆಗ್ತದೆ. ಈ ಕರ್ತೃವು ಕೂಡ ಒಳ್ಳೆಯ ಮಂತ್ರಜ್ಞನೇ. ಇವನಿಗೂ ಸಿಟ್ಟು ಬಂತು. ಈ ಪಾಟಿ ತಿಂದು ಮತ್ತೆ ನ ಅಂತಾರಲ್ಲ. ಸಿಟ್ಟಾಗಿ ಕೈಯಲ್ಲಿ ನೀರು ಹಿಡ್ಕೊಂಡಂತೆ. ನಿಮಗೆ ಶಾಪ ಕೊಟ್ಬಿಡ್ತೇನೆ ನಾನು, ಇಷ್ಟು ತಿಂದು ತೋರ್ತೆ ಮತ್ತೆ ನ ಅಂತ ಹೇಳ್ತಾ ಇದ್ದೀರಿ, ತೃಪ್ತಿ ಆಯ್ತಾ ಅಂತ ಕೇಳಿದರೆ ಅದಕ್ಕೆ ಈಗ ಶ್ರಾದ್ದ ಮಾಡುವಾಗ ಪುರೋಹಿತರೇ ಎರಡೂ ಹೇಳ್ತಾರೆ. ತೃಪ್ತಾಸ್ಮಃ ಅಂತ ತೃಪ್ತಾಸ್ಮಃ. ಅವನನ್ನು ಕೇಳಿದರೆ ಎಲ್ಲಾದರೂ ನ ಅಂದರೆ ತಲೆ ಕೆಟ್ಕೊಂಡು ಅದೇನು ಮಾಡೋದು. ಕೊನೆಗೆ ಅವರು ಕರ್ತನಿಗೂ ಸಿಟ್ಟು ಬಂತು. ನೀರು ಹಿಡ್ಕೊಂಡ. ನಿಮಗೆ ಶಾಪ ಕೊಡ್ತೇನೆ ಅಂತ ಅಭಿಮಂತ್ರಿಸಿ ಆ ನೀರು ಉಗ್ಗಿದ್ನಂತೆ. ಉಗ್ಗಿದ್ರೆ ಊಟಕ್ಕೆ ಕೂತಿರೋ ಬ್ರಾಹ್ಮಣರು ಇನ್ನೂ ಹೆಚ್ಚಿನ ಮಂತ್ರಜ್ಞರು. ಆ ನೀರು ಮೈ ಮೇಲೆ ಬೀಳದೆ ಇದ್ದ ಹಾಗೆ ಆಕಾಶದಲ್ಲಿ ತಡೆದ್ರಂತೆ. ನೀರು ಆಕಾಶದಲ್ಲಿ ನಿಂತಿದೆ. ಅದು ವಿಚಿತ್ರ. ನೀರು ಆಕಾಶದಲ್ಲಿ ನಿಲ್ಲೋದು ಅಂದ್ರೆ ಏನು? ಅದಕ್ಕೆ ಆಪಸ್ತಂಭ ಅಂತ ಅವರಿಗೆ ಹೆಸರಂತೆ. ನೀರನ್ನು ನಿಲ್ಲಿಸಿದವರು. ಇವತ್ತು ಬಹಳ ಜನ ಆಪಸ್ತಂಭರಿದ್ದಾರೆ. ಕಾಲು ತಿರುಗಿಸಿ ನೀರು ಅವರು ಶಾಪದ ನೀರನ್ನು ಉಜ್ಜಿದಾಗ ಅದನ್ನು ಆಕಾಶದಲ್ಲಿ ನಿಲ್ಲಿಸಿದಂತೆ. ಅವರೇ ಮುಂದೆ ಆಪಸ್ತಂಭರು ಅಂತ ಸೂತ್ರಗಳನ್ನೆಲ್ಲ ಬರೆದ್ರು. ಹೇಗೆ ಶ್ರಾದ್ದ ಮಾಡಬೇಕು ಏನು ಅನ್ನೋದನ್ನೆಲ್ಲ ಬರೆದವರು ಅವರು ಅಂತ ಅದೊಂದು ಕಥೆ ಇದೆ ಆಪಸ್ತಂಭರ ಬಗ್ಗೆ. ಅದಕ್ಕೆ ಆಮೇಲೆ ಕೇಳಿದ್ದಂತೆ ಕರ್ತರು, ತಪ್ಪಾಯಿತು, ಕ್ಷಮಿಸಿಬಿಡಿ, ನೀವು ಬಹಳ ಮಂತ್ರಜ್ಞರಿದ್ದೀರಿ, ಏನು ಮಾಡಲಿ ಇವಾಗ ನಾನು? ನ ಅಂತ ಹೇಳಿಬಿಟ್ರಿ ನೀವು, ಶ್ರಾದ್ದಘಾತ ಆಯ್ತಲ್ಲ, ಇದಕ್ಕೇನು ಪರಿಹಾರ? ಪುರುಷ ಸೂಕ್ತ ಪಾರಾಯಣ ಮಾಡು ಅಂದ್ರಂತೆ. ಅದಕ್ಕೆ ಈಗ ಅಡ್ವಾನ್ಸ್ ಆಗಿ ಶ್ರಾದ್ದ ಶುರುವಾದ ಕೂಡಲೇ ಪುರುಷ ಸೂಕ್ತ ಮುಂದೆ ಏನು ಬೇಕಾದಾಗಲಿ ಪರವಾಗಿಲ್ಲ, ಪುರುಷ ಸೂಕ್ತದಿಂದಲೇ ಶ್ರಾದ್ದ ಶುರುವಾಗ್ತದೆ. ಹೀಗೆ ಆಪಸ್ತಂಭರ ಕಥೆ ಒಂದಿದೆ. ಆಮೇಲೆ ಇವಳು ದಿತಿದೇವಿಯು ಕೂಡ, ಅವಳ ಚರಿತ್ರೆ ನಾನು ಕೇಳಿದ್ದು ಹೀಗೆ. ದಿತಿದೇವಿ ಕಾಲು ತೊಳ್ಕೊಳ್ಳದೇನೆ ಆಚೀಚೆ ಹೋಗಿ ಬಂದು ಕಾಲು ತೊಳ್ಕೊಳ್ಳಿಲ್ಲ. ಮಲ್ಕೊಳ್ಳುವಾಗ ಕಾಲು ಚಾಚುವ ಜಾಗದಲ್ಲಿ ತಲೆ ಇಟ್ಲಂತೆ, ತಲೆ ಇಡಬೇಕಾದ ಜಾಗದಲ್ಲಿ ಕಾಲಿಟ್ಟಂತೆ. ಕೃತ್ವಾ ಪಾದಯೋ ಶೌಚಂ ಶಯಾನ ಅಂದರೆ ಪಾದ ಇಡುವ ಜಾಗದಲ್ಲಿ ತಲೆ. ನಾವು ದಿನ ಒಂದೇ ಥರ ಮಲಗಬೇಕು. ಕೆಲವು ಸಲ ಊಟ ಮಲಗೋದು ಉಂಟು. ಅದು
ಅದು ಅಪರಾಧ ಆಗ್ತದೆ. ಆವಾಗಲೇ ಇಂದ್ರ ಪ್ರವೇಶ ಮಾಡಿ ಇದು ಮಾಡಿದ ಅಂತಲೂ ಕೂಡ ಒಂದು ಕಥೆ ಇದೆ. ಹೀಗೆ ಪದ್ಮಪುರಾಣ ಬಹಳಷ್ಟು ಕಥಾಪುಂಜ, ಬಹಳ ಕಥೆಗಳ ಸಮೂಹ. ಸಾತ್ವಿಕ ಪುರಾಣ ಸತ್ಯನಾರಾಯಣಾಚಾರ್ಯರು ಸೊಗಸಾಗಿ ಅಷ್ಟೇ ಅಲ್ಲ, ಎಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಿ ಮಧ್ಯ ಮಧ್ಯದಲ್ಲಿ ಜೋಕ್ ಕೊಡ್ತಾ, ಅದು ಗಂಭೀರವಾದ ಜೋಕ್ಗಳನ್ನು ಹೇಳ್ತಾ ಮಿತಿ ಮೀರದೇನೆ ಊಟ ಎಷ್ಟು ಮಾಡಬೇಕು ಅಂತಂದರೆ ಸಾಕಪ್ಪು ಅಂತ ಹೊಟ್ಟೆ ಭಾರ ಆಗಿ ಮಲಗೋ ಹಾಗೆ ಮಾಡಬಾರ್ದು. ಇನ್ನೂ ಒಂದು ತುತ್ತು ಬೇಕು ಅಂತ ಅನ್ನುವಾಗಲೇ ಊಟ ನಿಲ್ಲಿಸಬೇಕಂತೆ. ಹಾಗೆ ಇನ್ನೂ ಸ್ವಲ್ಪ ಜೋಕ್ ಕೊಡ್ಬೋದಿತ್ತೇನೋ ಅಂತ ಅನ್ನೋದ್ರಲ್ಲೇ ನಿಲ್ಲಿಸಿ ತುಂಬ ಚಮತ್ಕಾರಯುತವಾಗಿ ಗಂಭೀರವಾಗಿ ಯಾವ ಶಬ್ದವನ್ನು ಕೂಡ ಎಷ್ಟೋ ಪುರಾಣ ಹೇಳುವಾಗ ಬರ್ತಿರ್ತದೆ, ಯಾವುದೇ ಶಬ್ದ ಸಭಾ ಮರ್ಯಾದೆಗೆ ಚ್ಯುತಿ ತರದಂತೆ ಹೇಳಬೇಕು. ಈ ದ್ರೌಪದಿ ಪಂಚಪತಿತ್ವ ಎಲ್ಲ ಹೇಳುವಾಗ ಬಹಳಷ್ಟು ಗಂಭೀರವಾಗಿ ಹೇಳಬೇಕಾಗ್ತದೆ. ಸಭಾ ಮರ್ಯಾದೆಗೆ ಕೂತವರು ತಲೆ ತಗ್ಗಿಸುವಂತೆ ಅಂಥದ್ದೆಲ್ಲ ಬರಬಾರ್ದು. ಆ ಪ್ರಕಾರವಾಗಿ ಸೊಗಸಾಗಿ ಉಪನ್ಯಾಸ ಮಾಡಿ ಎಲ್ಲರನ್ನೂ ಆನಂದಪಡಿಸಿದ್ದಾರೆ. ಇಲ್ಲಿ ಜನ ಕಡಿಮೆ ಆದರೂ ಕೂಡ ಇದು ರತ್ನದ ಅಂಗಡಿ ಅಷ್ಟೇ. ರತ್ನದ ಅಂಗಡಿಯಲ್ಲಿ ಜನ ಕಡಿಮೆ, ಗೊಬ್ಬರದ ಅಂಗಡಿಯಲ್ಲಿ ತುಂಬಿರ್ತಾರೆ. ಅಂಗಡಿಯಲ್ಲಿ ಬೇಕಾದಷ್ಟು ಜನ ಇರ್ತಾರೆ. ಹೋದರೆ ಕಳಚಪಾಳ್ಯಕ್ಕೆ ಹೋದರೆ ಒಂದು ಜನ ಹೋಗೋದು ಬರೋದು ಇರ್ತದೆ. ಒಂದು ಅಂಗಡಿಯಲ್ಲಿ ಎಷ್ಟು ಜನ, ಅದು ಇದ್ರದ್ದು ಬಾಟ್ಲಿ ಇರೋ ಅಂಗಡಿ, ಗಡ್ಡಾಬಟ್ಟಿ ಜನ ಆ ಥರದ ಅಂಗಡಿಯಲ್ಲಿ ಬೇಕಾದಷ್ಟು ಇರ್ತಾರೆ. ಇದು ರತ್ನದ ಅಂಗಡಿ, ವಜ್ರದ ಅಂಗಡಿ, ಅದರಿಂದ ಜನ ಕಡಿಮೆನೇ ಇರೋದು. ವಜ್ರದ ಅಂಗಡಿ ಹೋದರೆ ಒಬ್ಬ ಕೂತಿರ್ತಾನೆ, ಆದರೆ ಅದು ವಜ್ರದ ಅಂಗಡಿ ಒಬ್ಬರೇ ಇರೋದು. ನೂರಾರು ಜನ ಬರೋದಿಲ್ಲ ತರಕಾರಿ ಅಂಗಡಿಗೆ ಬಂದ ಹಾಗೆ. ಅಂಥ ಒಳ್ಳೆ ಜ್ಞಾತೃಗಳು, ಶ್ರೋತೃಗಳು, ಜಿಜ್ಞಾಸುಗಳು ಇರುವಂಥ ಸಭೆಯಲ್ಲಿ ಉಪನ್ಯಾಸ ಮಾಡಿದ್ದಾರೆ. ಭಾಳ ಸಂತೋಷ ಆಗಿದೆ, ರಾಯರಿಗೆ ಪ್ರೀತಿಯಾಗಿದೆ. ಇದೇ ರೀತಿ ಮುಂದೆಯೂ ಕೂಡ ಆಗಾಗ್ಗೆ